ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಸ್ಟೇಟ್ ಹೈವೇ. ಅಲ್ಲಿ ಮೇಲೆ ರಸ್ತೆ ಇದೆಯಲ್ಲ, ಅದು ಸ್ಟೇಟ್ ಹೈವೇ. ಸೊ ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ರಸ್ತೆ. ಈ ರಸ್ತೆಗೆ ಕಾಲುವೆ ಇದೆ ಕೆಳಗಡೆ. ಈ ನಾಲೆ ಇದೆಯಲ್ಲ, ಇದು ವರ್ಷದಲ್ಲಿ ಒಂದು 6-7 ತಿಂಗಳು ವಾಟರ್ ಫ್ಲೋ ಆಗುತ್ತಿದ್ದು. ಇದಕ್ಕೆ ಅಟ್ಯಾಚ್ ಆದಾಗೇ ಒಂದು 2 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಟೋಟಲ್ ಬೌಂಡ್ರಿ ಬಂದು ಒಂದೇ RTCಯಲ್ಲಿ 4 ಎಕರೆ 19 ಗುಂಟೆ ಇದೆ. ಒಂದೇ RTCಯಲ್ಲಿ ಟೋಟಲ್ ಬಂದು 4 ಎಕರೆ 19 ಗುಂಟೆ ಜನರಲ್ ಪ್ರಾಪರ್ಟಿ ಇದೆ. ಈ ರಸ್ತೆಗೆ ಅಟ್ಯಾಚ್ ಆಗಿನೇ ಈ ಪ್ರಾಪರ್ಟಿ ಇರುವಂಥದ್ದು. ಈ ಲಾಸ್ಟ್ದು ತೆಂಗಿನ ಮರ ಇದೆಯಲ್ಲ, ಮತ್ತು ಅಳತೆ ಕಲ್ಲಿದೆ ನೋಡಿ, ಇಲ್ಲಿಂದ ಈ ಕಡೆ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಬಂದು 4 ಎಕರೆ 19 ಗುಂಟೆ ಇದೆ. 19 ಗುಂಟೆ ಸಪ್ರೇಟ್ ಆಗುತ್ತೆ. 4 ಎಕರೆನಲ್ಲಿ 2 ಎಕರೆ ಬ್ರದರ್ ಆ್ಯಂಡ್ ಬ್ರದರ್ಸ್ದು. ಸೊ ಆ 2 ಎಕರೆನೂ ಕೂಡ ಡಿವೈಡ್ ಆಗುತ್ತೆ. ಉಳಿಕೆ 2 ಎಕರೆ ಮಾರಾಟಕ್ಕೆ ಇರುವಂಥದ್ದು ನೋಡಿ. ಇದೊಂದು ಸಾಲು ಮತ್ತು ಅಲ್ಲೊಂದು ಸಾಲು ಇದೆಯಲ್ಲ, 2ನೇ ಸಾಲು ಇದೆಯಲ್ಲ, ಅದು ಈ 2 ಸಾಲು ಮಾರಾಟಕ್ಕೆ ಇರುವಂಥದ್ದು. ಈ ಸಣ್ಣ ಗಿಡ ಇದೆಯಲ್ಲ, ಈ ಸಣ್ಣ ಗಿಡದಿಂದ ಈ ಬದ ಇದೆಯಲ್ಲ, ಇದು ಸ್ಟ್ರೈಟ್ ಹೋಗುತ್ತಿದ್ದು. ಕೊನೆಯಲ್ಲಿ ಫೆನ್ಸಿಂಗ್ ಇದೆ ನೋಡಿ, ಬೇರೆ ಪ್ರಾಪರ್ಟಿ ಅಲ್ಲಿ ತನಕ ಕೂಡ ಇದು ಸ್ಟ್ರೆಚ್ ಆಗಿದೆ. ಸೊ ಟೋಟಲಿ 4 ಎಕರೆ 19 ಗುಂಟೆನಲ್ಲಿ 19 ಗುಂಟೆ ಸಪ್ರೇಟ್ ಇದೆ. ಉಳಿಕೆ 4 ಎಕರೆನಲ್ಲಿ 2 ಎಕರೆ ಅವರು ಬ್ರದರ್ ಇಟ್ಕೊಳ್ತಾರೆ, ಇನ್ನೂ 2 ಎಕರೆ ಆಗುತ್ತೆ. ಸೊ ಸ್ಕೆಚ್ ಆಗಬೇಕಿದ್ದು. ಸೊ ತಿಂಗಳುಗಳ ಕಾಲಾವಕಾಶ ಬೇಕಾಗುತ್ತೆ. ಈ ಇರೋವಂಥ 2 ಎಕರೆ ಪ್ರಾಪರ್ಟಿನಲ್ಲಿ ಸುಮಾರು ಒಂದು 30 ತೆಂಗಿನ ಮರ ಬರ್ಬೋದು. ಪ್ರಾಪರ್ಟಿ ಬಂದು ನಂಜನಗೂಡು ಚಾಮರಾಜನಗರ ಹೋಗೋ NH-ಇಂದ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರುವಂಥ ಒಂದು ಜನರಲ್ ಪ್ರಾಪರ್ಟಿ. ಇದು ಸ್ವಲ್ಪ ಖಾಲಿ ಜಾಗ, ಮತ್ತು ಒಂದು ಲೈನು ಈ ತೆಂಗಿದೆ, ಇನ್ನೊಂದು ಲೈನ್ ತೆಂಗು. ಸೊ 2 ಲೈನ್ ತೆಂಗು ಬರುತ್ತೆ. ಜೊತೆಗೆ ಟೀಕ್ಸ್ ಕೂಡ ಹಾಕಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 24 ಕಿಲೋಮೀಟರ್ಸ್ ಆ್ಯಂಡ್ 3 ಕಿಲೋಮೀಟರ್ಸ್ ಫ್ರಮ್ NH. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿದೆ. ಸೊ ಇದು ನಾರ್ತ್ ಫೇಸಲ್ಲಿ ಬರುತ್ತೆ ಜಾಗ. ಇದು ಈ ಭಾಗದಲ್ಲಿ ಫಾರ್ಮ್ ಹೌಸ್ ತುಂಬ ಇದೆ. ಈ ಲ್ಯಾಂಡ್ ಹಿಂಭಾಗನೇ ಒಂದು ದೊಡ್ಡ ಫಾರ್ಮ್ ಹೌಸ್ ಇದೆ. ಪರ್ಚೇಸ್ ಮಾಡಿ ಒಂದು ಬ್ಯೂಟಿಫುಲ್ ಮಾಡಿದ್ದಾರೆ ಫಾರ್ಮ್ ಹೌಸ್. ಸೊ ಆಗಬೇಕು ಕೂಡ ಇದೆಲ್ಲ ಮಾಡ್ಬೋದು, ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಇದು. ದಿಸ್ ಪ್ರಾಪರ್ಟಿ ಈಸ್ ನಿಯರ್ ಬೈ ಬಸ್ ಸ್ಟ್ಯಾಂಡ್. ಇಲ್ಲಿ ಬೋರ್ವೆಲ್ ಇಲ್ಲ, ಬೋರು ಪಕ್ಕದ ಲ್ಯಾಂಡಲ್ಲಿದೆ. ಬಟ್ ಅವರು ಒಂದು ಬೋರ್ವೆಲ್ಲೆಲ್ಲ ಎಲ್ಲ ಕಡೆ ನೀರು ತೊಗೊತಾ ಇದ್ದಾರೆ. ಬಟ್ ಇದು ಸಪ್ರೇಟ್ ಸ್ಕೆಚ್ ಆದಾಗ ಈ ಪ್ರಾಪರ್ಟಿ ತೊಗೊಳ್ಳೋರಿಗೆ ಬೋರ್ವೆಲ್ ಬರೋಲ್ಲ, ಓನ್ಲಿ ತೆಂಗು ಬರುತ್ತೆ, ಮತ್ತು ಟೀಕ್ಸ್ ಎಲ್ಲ ಸಿಗುತ್ತೆ.
ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.